ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಕಳೆದ ಕೆಲವು ದಿನದಿಂದ ನನಗೆ ಸುದ್ದಿ ಟಿ ವಿಯ ಈ ಸುದ್ದಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬೇರೆ ಬೇರೆ ಕೆಲಸಗಳನ್ನು ಒಪ್ಕೊಬಿಡ್ತೀನಿ, ಅದನ್ನ ಬಿಡೋದಕ್ಕಾಗಲ್ಲ, ಇನ್ನೊಂದು ಮಾಡೋದಕ್ಕಾಗಲ್ಲ, ಓಡಾಟಗಳಿದ್ದೇ ಇರ್ತವೆ. ಸೊ ನನಗೆ ಆದಷ್ಟು ನನ್ನ ಓದುಗರಿದಾರಲ್ಲ, ಅವರ ಪ್ರೀತಿಗೆ ನಾನು ಸದಾ ಚಿರಋಣಿ. ಭಾಳಷ್ಟು ಜನ ಮೆಸೇಜ್ ಕಳ್ತರು, ಎಲ್ಲೂ ಸಾರು ಮಾಡ್ತಾ ಇಲ್ಲ ಅಂತ. ಸೊ ನನ್ನ ಈ ಕೆಲಸದ ಒತ್ತಡಗಳು, ನನ್ನ ತಿರುಗಾಟ, ಇದರ ನಡುವೆ ನಾನು ಸುದ್ದಿ ಟಿ ವಿಗೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತೀನಿ. ಸ್ವಲ್ಪ ನನ್ನೆಲ್ಲ ಕೆಲಸವನ್ನು ಸ್ಟ್ರೀಮ್ ಲೈನ್ ಮಾಡ್ಕೋಬೇಕು ಅಂತ. ಬೆಳಗ್ಗಿಂದ ಸಂಜೆವರೆಗೆ ನಾನು ಮಾಡುವ ಕೆಲಸವನ್ನು ಸ್ಟ್ರೀಮ್ ಲೈನ್ ಮಾಡಿ ಎಲ್ಲ ಮಾಡಿ ಐ ವಿಲ್ ಅಶ್ಯೂರ್ ಯು, ಡೆಫಿನೆಟ್ ಐ ವಿಲ್ ಡೂ ಇಟ್. ಓಕೆ, ಇವತ್ತು ನಾನು ಮಾತನಾಡೋದಕ್ಕೆ ಹೊರಟಿರೋದೊಂದು ಮಹತ್ವದ ವಿಚಾರ. ಅದೇನು ಅಂದರೆ, 3 ದಿಗ್ಗಜರು ರಾಜ್ಯಸಭೆಯ ಇಂದ ನಿವೃತ್ತಿ ಹೊಂದಿದ್ದಾರೆ. ಈ ಸಂಬಂಧದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ 3 ಸೇವೆಯನ್ನು, ಅವರ ರಾಜಕೀಯ ಬದುಕನ್ನು ಶ್ಲಾಘಿಸಿದರು. ಆ 3 ಯಾರು ಅಂದರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆಯೇ ಮಹಾರಾಷ್ಟ್ರದ ಸ್ಟ್ರಾಂಗ್ ಮ್ಯಾನ್ ಪವಾರ್ ಅವರು. ಸೊ ಇದಾದ ಮೇಲೆ ಭಾಳ ಅದ್ಭುತವಾದ್ದು, ಖರ್ಗೆ ಅವರು ಮಾತನಾಡ್ತಾ ದೇವೇಗೌಡರ ಬಗ್ಗೆ ಒಂದು ಮಾತನ್ನು ಹೇಳಿದರು. ಅದು ಕುತೂಹಲಕರವಾಗಿತ್ತು. ಅದೇನು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಭಾಳ ನನಗೆ ಆ ಮಾತು ಕೇಳಿ ನಗು ಬಂತು. ಹೌದಲ್ವ ಅಂತ ಅನಿಸ್ತು. ಅದು ಏನು ಅಂತ ಹೇಳೋದಕ್ಕೆ ಮೊದಲು ದೇವೇಗೌಡರು ಮತ್ತು ಖರ್ಗೆ ಅವರ ರಿಲೇಷನ್ನ ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಜನರಿಗೆ ಇದು ಗೊತ್ತಿರೋಕ್ಕೆ ಚಾನ್ಸಸ್ ಇಲ್ಲ. ದೇವೇಗೌಡರು ಖರ್ಗೆ ಅವರದ್ದು ಒಂದು ಆತ್ಮೀಯ ಸಂಬಂಧ ಇದೆ. ಸೊ ಖರ್ಗೆಯವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಆ ದಿಸೆಯಲ್ಲಿ ತಮ್ಮ ಕೈಲಾದ ಯತ್ನವನ್ನು ಮಾಡಿದವರು ದೇವೇಗೌಡರು. ಅಂಥ ಒಂದು ಸಂಬಂಧ ಇದೆ. ಧರ್ಮಸಿಂಗ ಇದಾದ ಮೇಲೆ ನಂತರ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಉದ್ದೇಶ ಕೂಡ ಅವರಿಗಿತ್ತು, ಆಗಿಲ್ಲ, ಬೇರೆ ಪ್ರಶ್ನೆ. ಸೊ ಅದ್ರ ಜೊತೆಗೆ ಇಬ್ಬರ ರಿಲೇಷನ್ನು ಇದೆಯಲ್ಲ, ಅದೆಂದೂ ಹಾಳಾಗಿಲ್ಲ. ಇದನ್ನು ಹೇಳಿ ಒಂದು ಖರ್ಗೆ ಅವರು ನಿನ್ನೆ ಸದನದಲ್ಲಿ ಹೇಳಿದ ಮಾತನ್ನು ತಮ್ಮ ಗಮನಕ್ಕೆ ತರ್ತೀವಿ. ದೇವೇಗೌಡರ ಬಗ್ಗೆ ಮಾತನಾಡ್ತಾ ಅವ್ರು ಹೇಳಿದರು, ದೇವೇಗೌಡರು ಮಾಡಿದ್ದೇನು ಅಂತಂದರೆ, ಪ್ರೀತಿಸಿದ್ದು ನಮ್ಮನ್ನು, ಮದುವೆ ಆದದ್ದು ಮೋದಿ ಅವ್ರನ್ನ. ಸೊ ಪ್ರೀತಿ ಏನಿದೆ, ದೇವೇಗೌಡರ ಕಾಂಗ್ರೆಸ್ ಪ್ರೀತಿ ಭಾಳ ಕಾಲದಿಂದ ನಡೆದದ್ದು. ಆ ಪ್ರೀತಿಯಿಂದಾಗಿಯೇ ಅವರಿಗೆ ಪ್ರಧಾನಿ ಪಟ್ಟವು ದೊರಕಿದ್ದು. ಹನಿಮೂನು ಆಯಿತು, ಎಲ್ಲ ಆಯಿತು. ಮದುವೆಗಿಂತ ಮೊದಲು ಒಂದು ದಿವಸ ಗೌಡರು ಪಟಕ್ ಅಂತ ಎದ್ದು ಹೋಗ್ಬಿಟ್ಟು BJP ತಾಳಿ ಕಟ್ಬಿಟ್ರು. ಮಗನ ಕರ್ಕೊಂಡು, ಸಂಸಾರ ಕರ್ಕೊಂಡು ಒದ್ದೂರಿ ಮದುವೆ ಆಗೋಯ್ತು ಅಲ್ವಾ. ಈ ಮದುವೆ ಎಷ್ಟು ಕಾಲ ಇರುತ್ತೆ, ಈ ಮದುವೆ ಇರುತ್ತಾ ಇಲ್ವೋ ಅನ್ನೋದು ಈ ಕುತೂಹಲಕರವಾದ್ದು. ಇನ್ನು ಉಳಿಸ್ಕೋತಾರೆ ಇಲ್ವೋ, ಅಥವಾ ಸಾಕಂಥೇಳಿ ನಮ್ಮಲ್ಲೊಂದು ಮಾತಿದೆ, ಹಳೆ ಗಂಡನ ಪಾದವೇ ಗತಿ. ಆ ಟೈಪು ಎಲ್ಲಿ ವಾಪಸ್ಸು ಕಾಂಗ್ರೆಸ್ ಜೊತೆ ಬರ್ತಾರೆ ಗೊತ್ತಿಲ್ಲ. ರಾಜಕಾರಣ ಅಂದರೆ ಹಾಗೆ ಕಂಡ್ರಿ. ಅದಕ್ಕೆ ಯಾವುದೇ ನೀತಿ ರಿವಾಜ್ಗಳು, ಪ್ರಿನ್ಸಿಪಲ್ಗಳಿರಲ್ಲ. ರಾಜಕಾರಣ ಅನ್ನೋದು ವಾಸ್ತವ, ಆ ಕ್ಷಣದ ವರ್ತಮಾನ ಮಾತ್ರ. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ, ರಾಜಕಾರಣಕ್ಕೆ ಭೂತಕಾಲನೂ ಇಲ್ಲ, ಭವಿಷ್ಯದ ಕಾಲನೂ ಇಲ್ಲ. ಭವಿಷ್ಯದ ಕನಸಿರುತ್ತೆ, ಆದರೆ ಅದು ವರ್ತಮಾನದಲ್ಲಿ ನಡೆಯುವಂಥದ್ದು. ಹಾಗೆಯೇ ಅಲ್ಲಿ ಕಾಯಂ ವೈರತ್ವವಾಗಲಿ, ಕಾಯಂ ಸ್ನೇಹ ಆಗಲಿ ಇರಲ್ಲ, ಅದು ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಈ ಪ್ರಶ್ನೆಗಳನ್ನು ನಾನು ಈಗ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ನನಗೆ ಅನ್ನಿಸಿದ್ದು, ದೇವೇಗೌಡರಿಗೆ ಮತ್ತೆ ರಾಜ್ಯಸಭೆಯ ಗಿಫ್ಟ್ ದೊರಕತ್ತ. ರಾಜ್ಯಸಭೆ ಟರ್ಮ್, ಇನ್ನೊಂದು ಟರ್ಮ್ ದೇವೇಗೌಡರು ರೆಡಿ ಇದ್ದಾರೆ. ಅವರು 24 ಗಂಟೆ ರಾಜಕಾರಣಿ. ಅವರು ಬೆಳಗ್ಗೆ ರಾತ್ರಿ, ಅವ್ರಿಗೆ ಬೇರೆ ಹವ್ಯಾಸಗಳು ಇಲ್ಲ ಅಂತ. ಬಳಗ ಅವ್ರಿಗೆ ಬೇರೆ ಹವ್ಯಾಸವನ್ನು ಬಳಸ್ಕೊಂಡೇ ಇಲ್ಲ. ರಾಜಕಾರಣ ರಾಜಕಾರಣ ರಾಜಕಾರಣ, ಅದನ್ನೇ ಯೋಚನೆ ಮಾಡ್ತಾರೆ ದೇವೇಗೌಡರು. ಸೊ ಆ ಕಾರಣಕ್ಕೆ ಅವರು ಇನ್ನೊಂದು ಟರ್ಮಿಗೆ ಸಿದ್ಧರಿದ್ದಾರೆ. ಮೋದಿಯವರ ಅವರಿಗೆ ಆ ಇನ್ನೊಂದು ಟರ್ಮ್ ಕೊಡ್ತಾರೆ. ಅದು ಇವತ್ತು ಕುತೂಹಲಕರ ಪ್ರಶ್ನೆ. ಅದ್ರ ಬಗ್ಗೆನೇ ಮಾತನಾಡಬೇಕು ಅಂತ ನಾನು ಬಂದುಕೊಳ್ತಿದ್ದೆ. ಸೊ ದೇವೇಗೌಡರನ್ನ ಜನ್ಮ ಜನ್ಮಾಂತರದ ಸಂಬಂಧ ದೇವೇಗೌಡರದ್ದು ಮೋದಿಯವರದ್ದು ಅನ್ನೋದನ್ನು ದೇವೇಗೌಡರು ಹೇಳಿದ್ದಾರೆ. ಸೊ ಇಬ್ಬರು ಕೂಡ ಇಂಥ ಮಾತಿನಲ್ಲಿ ಶೂರರು. ಅವರು ಪ್ರಧಾನಿಯವರು ತಾನು ನಾನ್ ಬಯಾಲಜಿಕಲ್ ಅಂತ ಹೇಳಿದರು, ಅಂದರೆ ದೇವರ ಪ್ರತಿನಿಧಿ, ಮೇಲೆ ದೇವಲೋಕದಿಂದ ಇಳಿದವರು ಅಂತ. ಈಗ ದೇವೇಗೌಡರು ಜನ್ಮಾಂತರದ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಆದರೆ ಈ ಜನ್ಮಾಂತರ ಮತ್ತು ಪುನರ್ಜನ್ಮದ ವಿಚಾರದಲ್ಲಿ ದೇವೇಗೌಡರಿಗೆ ತುಂಬ ನಂಬಿಕೆ ಇದೆ.
ಈ ವಿಚಾರದಲ್ಲಿ. ಸೊ ಅವರು ಅದನ್ನು ನಂಬ್ತಾರೆ, ಅದು ಅವರೇ ಬಿಟ್ಟಿದ್ದು. ಸೊ ಆ ಕಾರಣಕ್ಕಾಗಿ ಅವರು ಯಾವಾಗ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜೊತೆ ಅವರ ಸಂಬಂಧ ಇತ್ತೋ ಆವಾಗ ನನಗೆ ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಂ ಕುಟುಂಬದಲ್ಲಿ ಮುಸ್ಲಿಮ್ನಾಗಿ ಹುಟ್ಟುತ್ತೀನಿ ಅಂತ ಹೇಳಿದರು. ಆಗ ಎಲ್ಲರಿಗೂ ಖುಷಿಯಾಗಿತ್ತು. ದೇವೇಗೌಡರು ಇದ್ದಾರಲ್ಲ, ಎಂಥ ಸೆಕ್ಯುಲರ್ ಕಂಟ್ರಿ ಇವರು ಅನ್ನೋದು. ಹಾಗೆಯೇ ಜನತಾ ಪರಿವಾರ 89ರಲ್ಲಿ ಒಡೆದಾಗ ಅದಕ್ಕೂ ಕೂಡ ಮೂಲ ಕಾರಣ ಏನಾಗಿತ್ತು ಅಂತ. ಜಯೇಶ್ ಪಟೇಲ್ ಹೆಗಡೆ ಮತ್ತು ದೇವೇಗೌಡರ ನಡುವೆ ಇರುವ ಭಿನ್ನಾಭಿಪ್ರಾಯ ಯಾವುದಾಗಿತ್ತು ಗೊತ್ತಾ? ಕಾಂಗ್ರೆಸ್ ಮತ್ತು BJPಯ ಜೊತೆಗಿನ ಸಂಬಂಧ. ಹೆಗಡೆಯವರು ಆಗಲೇ BJP ಕಡೆ ಒಲಿತಾ ಇದ್ದರು. ದೇವೇಗೌಡರು ಆ ಪಕ್ಷದಲ್ಲಿ ಅವರು ಹೇಳಿದ್ದು, ಈ ಎರಡೂ ಪಕ್ಷಗಳ ಜೊತೆಗೆ ಸಮಾನಾಂತರವನ್ನು ಕಾಯ್ಕೋಬೇಕು, ನಾವು BJP ಜೊತೆನೂ ಹೋಗ್ಕೊಡೋದು, JDS ಜೊತೆನೂ ಕಾಂಗ್ರೆಸ್ ಜೊತೆಗೂ ಹೋಗ್ಕೊಡೋದು ಅಂತ. ಆ ಇಟ್ಕೊಂಡು ಅವರು ಪಕ್ಷವನ್ನು ಒಡೆದು ತಮ್ಮದೇ ಆದ ಜಾತ್ಯತೀತ ಜನತಾದಳವನ್ನು ಪ್ರಾರಂಭ ಮಾಡಿದ್ರು. ಈ ಜಾತ್ಯತೀತ ಜನತಾದಳದ ಮೂಲ ಏನಿದೆ ಅಂತಂದರೆ ಕಾಂಗ್ರೆಸ್ ಮತ್ತು BJPಯ ಜೊತೆ ಸಮಾನ ಅಂತರವನ್ನು ಕಾಯ್ಕೊಳ್ಬೇಕು. ಅದೇ ಅದರ ಹುಟ್ಟಿಗೆ ಕಾರಣ. ದೇವೇಗೌಡರು ಅದಕ್ಕೆ ಮರ್ತು ಬಿಟ್ಟಿರ್ಬೋದು, ರಾಜಕಾರಣದಲ್ಲಿ ಮರೆಯೋದಿರುತ್ತೆ. ಸೊ ಇದು ಒಡೆದ ಮೇಲೆ ಹೆಗಡೆ ಅವರು BJP ಜೊತೆ ಹೋಗಿ ಇನ್ನೊಂದಾಗಿ ಸೆಂಟ್ರಲ್ ಕಾಮರ್ಸ್ ಮಿನಿಸ್ಟರ್ ಆಗಿ, ಪ್ಲ್ಯಾನಿಂಗ್ ಕಮಿಷನ್ ಉಪಾಧ್ಯಕ್ಷರಾಗಿ BJP ಜೊತೆ ಅಧಿಕಾರ ಅನುಭವಿಸಿ ನಂತರ BJPಯಿಂದ ಹೊರದಬ್ಬಿಸಿಕೊಂಡು ತಮ್ಮ ರಾಜಕೀಯ ಬದುಕಿನ ಕೊಲೆಗಾಲದಲ್ಲಿ ನೋವಿನಲ್ಲಿ ಹತಾಶೆಯಲ್ಲಿ ಅವರು ಕೊನೆಯ ಉಸಿರೆಳೆದರು. ದೇವೇಗೌಡರು ಎರಡೂ ಪಕ್ಷಗಳ ಜೊತೆ ಸಮಾನವಾಗಿ ನಾನು ಅಂತರವನ್ನು ಕಾಯ್ದುಕೊಂಡು ಬರ್ತೇನೆ ಅಂತ ಹೇಳ್ತಾ ಮಗನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಾವಕಾಶವಾಗಿ ಕಾಂಗ್ರೆಸ್ ತೆಕ್ಕೆಗೆ ಹೋದರು. ಸೋನಿಯಾ ಗಾಂಧಿಯವರ ಜೊತೆ ತಮ್ಮ ಸಂಬಂಧವನ್ನು ಬಲಪಡಿಸಿದರು. ಕಾಂಗ್ರೆಸ್ಸು ಇವರನ್ನು ಪ್ರಧಾನಿಯನ್ನಾಗಿ ಮಾಡ್ತು. ಇದೆಲ್ಲ ಇತಿಹಾಸ, ಈಗ ನನಗೆ ಹೇಳಬೇಕಾದ ಅಗತ್ಯ ಇಲ್ಲ. ಆ ಸಂದರ್ಭದಲ್ಲಿ ಅವರು BJPಯ ಕೋಮುವಾದವನ್ನು ಅವರು ಬೈದಷ್ಟು ನೀವು ಹಳೆ ತೆಗೆದು ನೋಡಿ. ಇನ್ನೇನು ಬೇಡ, ಕುಮಾರಸ್ವಾಮಿ ಮಾತಾಡಿದ ಹಳೆ ತೆಗೆದು ನೋಡಿದರೆ RSS ನನ್ನ ಚಡ್ಡಿ ಲಂಗೋಟಿ ಅಂತೆಲ್ಲ ಬೈದುಬಿಟ್ಟಿದ್ದಾರೆ. ಹಂಗೇನು ಬೈದಿಲ್ಲ. ಯಾರಾದರೂ ಸ್ವಲ್ಪ ಸ್ವಾಭಿಮಾನ ಇನ್ನೊಬ್ಬರು ಇದ್ದರೆ ಮತ್ತೆ ಹತ್ತಿರ ಸೇರಿಸ್ಕೊತಿರ್ಲಿಲ್ಲ. ಅದು ಅಲ್ಟಿಮೇಟ್ಲಿ ಏನು ಗೊತ್ತಾ, ಅವರು ಕಳ್ಳರೆ ಇವರು ಕಳ್ಳರೆ ಅನ್ನೋದಿರುತ್ತೆ ನೋಡಿ ಅಲ್ವಾ. ಇದನ್ನೆಲ್ಲ ನೆನಪಿಟ್ಕೊಳ್ಳಲ್ಲ. ರಾಜಕಾರಣದಲ್ಲಿ ನೆನಪುಗಳು ಕೆಲವೊಮ್ಮೆ ಬೇಕಾಗುತ್ತೆ, ಕೆಲವೊಮ್ಮೆ ನೆನಪುಗಳು ಬೇಕಾಗಲ್ಲ. ಕೆಲವೊಮ್ಮೆ ಮರವು ಬೇಕಾಗುತ್ತೆ, ಕೆಲವೊಮ್ಮೆ ನೆನಪು ಇರಬೇಕಾಗುತ್ತೆ. ರಾಜಕಾರಣ ಅನ್ನೋದು ಹಾಗೆ. ಅಷ್ಟು ಬೈಕೊಂಡ್ರಿ, ಒಬ್ಬರಿಗೊಬ್ಬರು ಬೈಕೊಂಡ್ರು, ಜಗಳ ಆಡ್ಕೊಂಡ್ರು, ಎಲ್ಲ ಆಗೋಯ್ತು. ಸೊ ಇನ್ನು ಯಾವತ್ತೂ ಕೂಡ ಇವರ ಸಂಬಂಧ, ರಾಜಕೀಯ ಸಂಬಂಧ ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ ಅನ್ನೋದು ವಾತಾವರಣ ಆಯಿತು. ಒಂದು ಫೈನ್ ಮಾರ್ನಿಂಗ್ ಬೆಳಗ್ಗೆ 7 ಹೊತ್ತಿಗೆ ನೋಡಿದರೆ BJP ಮತ್ತು JDS ಬೆಡ್ ಮೇಟ್ಸ್ ಆಗಿಬಿಟ್ರು. ಒಂದೇ ಬೆಡ್ರೂಮ್ ನುಗ್ಗಿಬಿಟ್ರು, ಬೆಡ್ ಮೇಟ್ಸ್ ಆಗಿಬಿಟ್ರು. ಸೊ ಅದಾದ ಮೇಲೆ ಸಾವಕಾಶವಾಗಿ ದೇವೇಗೌಡರು ಈ ಮೋದಿಯವರನ್ನು ಹೊಗಳುವುದನ್ನು ಪ್ರಾರಂಭ ಮಾಡಿದರು. ಸೊ ನಾನು ಇನ್ನೂ 2-3 ಸಂದರ್ಭದಲ್ಲಿ ಹೇಳಿದೆ. ಹಾಗೆ ನೋಡಿದರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಅತ್ಯುತ್ತಮ ಕೆಲಸ ಮಾಡಿದವರು. ಅವರ ಅಲ್ಪಾವಧಿಯಲ್ಲಿ ಪ್ರಧಾನಿಯಾಗಿ ಮೋದಿಯವರಿಗಿಂತ ಚೆನ್ನಾಗಿ ಕೆಲಸ ಮಾಡಿದರು. ಆದರೆ ಅದನ್ನು ಬಿಟ್ಬಿಟ್ಟು ಮೋದಿಯವರಿಗೆ ಸಂಪೂರ್ಣವಾಗಿ ಶರಣಾಗತರಾದರು. ಅಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಮೋದಿಯವರನ್ನು ಶ್ಲಾಘಿಸೋದು, ಮೋದಿಯವರನ್ನು ಹೊಗಳೋದು, ಕಾಂಗ್ರೆಸ್ಸನ್ನು ಬೈಯೋದು. ಕಾಂಗ್ರೆಸ್ ಪಕ್ಷ ಇಲ್ಲದಿದ್ದರೆ ತಮಗೆ ಈ ಮಾಜಿ ಪ್ರಧಾನಿ ಅನ್ನುವ ಪಟ್ಟನೂ ಇರ್ತಿರಲಿಲ್ಲ ಅಂತ ಸಣ್ಣ ನೆನಪು ಇಲ್ಲದೇ ಮಾಡಿದರು. ಅದು ಜೊತೆ ಮೊನ್ನೆ 2 ದಿನಗಳ ಹಿಂದೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಬರೆದುಬಿಟ್ಟು ಪ್ರತಿಪಕ್ಷ ಹ್ಯಾಂಗೆ ನಡ್ಕೋಬೇಕು, ರಾಹುಲ್ ಗಾಂಧಿ ಹ್ಯಾಂಗೆ ನಡ್ಕೋಬೇಕು ಅಂತ ಉಪದೇಶವನ್ನು ಪ್ರಾರಂಭಿಸ್ಬಿಟ್ರು. ಇದಕ್ಕಿಂತ ದೊಡ್ಡ ದುರಂತ ಬೇಕಾ? ಆದರೆ ಸದನದ ಒಳಗೆ ಹ್ಯಾಂಗೆ ನಡ್ಕೋಬೇಕು ಅನ್ನೋದನ್ನು ಆಡಳಿತ ಪಕ್ಷಕ್ಕೆ ಬುದ್ಧಿ ಹೇಳಬೇಕಾಗಿತ್ತು. ಅವರು ಅದನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬುದ್ಧಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಮೋದಿ ಬಟ್ಟಂಗಿ ಪಡೆ ಇದೆಯಲ್ಲ, ಅದರಲ್ಲಿ ಕಾಂಗ್ರೆಸ್ಸು ಅದರಲ್ಲಿ ಸೇರ್ಕೋಬೇಕು ಅನ್ನುವ ರೀತಿ, ಮೋದಿಯವರ ಪಾದಪೂಜೆ ಮಾಡಬೇಕು ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಮಾತನಾಡೋದು ಪ್ರಾರಂಭ ಮಾಡೋದು. ಆಗಲೇ ಉದ್ಭವವಾದ ಪ್ರಶ್ನೆ ಏನು ಗೊತ್ತಾ, ಈಗ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿತಾ ಇದೆ. ಮೋದಿಯವರು ಇನ್ನೊಂದು ಅವಧಿಯ ಗಿಫ್ಟನ್ನು ದೇವೇಗೌಡರಿಗೆ ಕೊಡ್ತಾರಾ? ಇದೀಗಿನ ಪ್ರಶ್ನೆ. ಗೌಡರ ನಿರೀಕ್ಷೆ ಇದೆ, ತಾವು ಇನ್ನೊಂದು ಹಂತದ ರಾಜ್ಯಸಭಾ ಸದಸ್ಯರಾಗಬೇಕು, ತಮ್ಮ ಮಗನನ್ನು ಅವರು ಮುಖ್ಯಮಂತ್ರಿ ಮಾಡಬೇಕು ಕರ್ನಾಟಕದಲ್ಲಿ ಅಂತ. ಸೊ ಮಗ ಮುಖ್ಯಮಂತ್ರಿ ಆಗೋದನ್ನು ತಾವು ನೋಡಿ ಸಂತೋಷ ಪಡಬೇಕು. ರೇವಣ್ಣವರು ಉಪಮುಖ್ಯಮಂತ್ರಿ ಆಗೋಕ್ಕಂತೂ ಆಗಲ್ಲ, ರೇವಣ್ಣವರು ಮಂತ್ರಿ ಆಗಿರಬೇಕು. ಹಾಗೆಯೇ
ನಿಖಿಲ್ ಕುಮಾರಸ್ವಾಮಿಯವರು ಮಂತ್ರಿ ಆಗಬೇಕು. ರೇವಣ್ಣನ ಮಕ್ಕಳು ಹೊರಗಡೆ ಇದ್ದರೆ, ಒಳಗಡೆ ಇದ್ದವ್ರು ಆಗೋಕ್ಕಾಗಲ್ಲ, ಹೊರಗಡೆ ಬಂದವರು ಇಲೆಕ್ಷನ್ ನಿಂತು ಗೆದ್ದು ಅವರು ಅಧಿಕಾರ ಅನುಭವಿಸ್ಬೇಕು. ತಮ್ಮ ಸೊಸೆಯಿಂದರಾದಂತಹ ಎಷ್ಟೋ ಇದ್ದಾರೆ, 3-4 ಜನ ಲೆಕ್ಕ ಬರಲ್ಲ ನನಗೆ. ಆ ಸೊಸೆಂದರಿಗೆಲ್ಲ ಒಂದು ಅಧಿಕಾರ ಸಿಗಬೇಕು ಅನ್ನುವ ರೀತಿಯ ಮನಸ್ಥಿತಿಯಲ್ಲಿ ದೇವೇಗೌಡರು ಇದ್ದಾಗ ಕಾಣುತ್ತೆ. ತಮ್ಮ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ನಲ್ಲಿರುವಂಥ ದೇವೇಗೌಡರು ಈಗ ಮೋದಿಯವರಿಗೆ ಸಂಪೂರ್ಣ ಶರಣಾಗತರಾಗಿ, ನಮ್ಮದು ಜನ್ಮ ಜನ್ಮಾಂತರ ಸಂಬಂಧ, ನನಗೆ ರಾಜ್ಯಸಭಾ ಸದಸ್ಯತ್ವ ಕೊಡಿ, ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಿ, ನನ್ನ ಕುಟುಂಬ ಉದ್ಧಾರ ಆಗುತ್ತೆ, ನನ್ನ ಕುಟುಂಬ ಭಾಳ ಕಾಟದಲ್ಲಿದೆ, ಅಧಿಕಾರ ಇಲ್ಲದೆ ತೊಂದರೆಯಲ್ಲಿದೆ, ನನ್ನ ಪಕ್ಷ ತೊಂದರೆಯಲ್ಲಿದೆ, ನನ್ನ ಪಕ್ಷಕ್ಕೆ ಅಧಿಕಾರನೇ ಇಲ್ಲದೇ ಭಾಳ ಕಷ್ಟ ಆಗೋಗ್ಬಿಟ್ಟಿದೆ, ಏನಾದರೂ ಮಾಡಿ ಮೋದಿಯವರೇ, ಏನಾದರೂ ಮಾಡಿ ಅಮಿತ್ ಶಾ ಅವರೇ ಅಂತಿದ್ದಾರೆ. ಸೊ ಈಗಲೂ ಕೆಲವು ದಿನಗಳಿಂದ ಅವರ ಭಾಷಣವನ್ನು ನೀವು ಕೇಳಿರ್ಬೋದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ನನ್ನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದು ಮೋದಿ ಮತ್ತು ಅಮಿತ್ ಶಾ ಅವರ ಕೈಯಲ್ಲಿದೆ ಅಂತ ಹೇಳಿದರು. ಯಾರ ಕೈಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಅವರ ಕೈಯಲ್ಲಿ ಕೊಟ್ಟಿದ್ದಾರೆ ಅನಿಸುತ್ತೆ. ಈ ಪುಟ್ಟ ಮಗುವನ್ನು ನಾವು ಆಟ ಆಡಿಸ್ಬೇಕಾದ್ರೆ ಇನ್ನೊಬ್ಬರಿಗೆ ಎತ್ಕೊಳ್ಳೋಕೆ ಕೊಡ್ತೀವಿ ಅಲ್ವಾ? ಪುಟ್ಟ ಮಗು ಇದ್ದರೆ ಆಟ ಆಡಿಸ್ತೀವಿ, ಇನ್ನೊಂದು ಮಾಡ್ತೀವಿ, ಇನ್ನು ಪಕ್ಕದ ಮನೆಯವ್ರು ಬರ್ತಾರೆ ಅವ್ರಿಗೆ ಕೊಡ್ತೀವಿ, ಇನ್ನೊಬ್ಬರು ಬರ್ತಾರೆ, ನೆಂಟರಿಷ್ಟರು ಬರ್ತಾರೆ ಅವ್ರಿಗೆ ಕೊಡ್ತೀವಿ. ಮಗು ಆದರೆ ಅವ್ರದ್ದೇ ಆಗಿರಲ್ಲ, ಅವ್ರ ಕೈಲಿ ಕೊಡ್ತೀವಿ ಅಲ್ವಾ? ಆದರೆ ದೇವೇಗೌಡರು ತಮ್ಮ ಪುಟ್ಟ ಮಗನನ್ನು, ಕುಮಾರಣ್ಣನನ್ನು ತಗೊಂಡು ಹೋಗ್ಬಿಟ್ಟು ಅಮಿತ್ ಶಾ ಮೋದಿಯವರ ಕೈಯಲ್ಲಿ ಕೊಟ್ಬಿಟ್ಟು, ನೀವೇ ಸಾಕಿ ಸಲಹೆ ನನ್ನ ಮಗನ್ನ ಬೆಳೆಸಿ ಪೋಷಿಸಿ, ಬೇಕಾದಂಥ ವಿಟಮಿನ್ಸ್ಗಳನ್ನ ಕೊಡಿ, ಉಳಿದೆಲ್ಲ ಕೊಡಿ, ನನ್ನನ್ನು ಕೊನೆಗಾಲದಲ್ಲಿ ರಾಜ್ಯಸಭೆಯಿಂದ ದೂರ ಇರೋಂಗೆ ಮಾಡಿಬಿಡಿ, ನನ್ನನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿಬಿಡಿ, ಸಾಕು, ನಾನು ಅಲ್ಲಿ ಬಂದು ಆವಾಗ ಬಟ್ಟಂಗಿತನವನ್ನು ಪ್ರದರ್ಶಿಸ್ತಾ, ನಿಮ್ಮನ್ನು ಹೊಗಳ್ತಾ, ನೀವು ದೈವಾಂಶ ಸಂಭೂತರು ಮೋದಿಯವರು ಅಂತ ಹೇಳ್ತಾ, ವಿಷ್ಣುವಿನ 12ನೇ ಅವತಾರ ಮೋದಿಯವರು ಇರ್ಬೋದು ಅಂತ ಹೇಳ್ತಾ ಎಲ್ಲರ ಹತ್ರ ಚಪ್ಪಾಳೆ ಗಿಡಿಸ್ಕೊಂಡು ಬದುಕ್ತೀನಿ ಅನ್ನುವ ಸ್ಥಿತಿಗೆ ಬಂದಿದ್ದಾರೆ. ಈ ದಯನೀಯ ಸ್ಥಿತಿ ದೇವೇಗೌಡರಿಗೆ ಬರಬಾರ್ದಾಗಿತ್ತು. ಹಾಗಿದ್ದರೆ ಮೋದಿ ಈ ಗಿಫ್ಟನ್ನು ಕೊಡ್ತಾರ? ಹೇಳೋದು ಕಷ್ಟ. ಯಾಕೆಂದರೆ ಮೋದಿಯವರು ಸ್ನೇಹದ ಬಗ್ಗೆ ನಂಬಿಕೆ ಇಟ್ಕೊಂಡವರಲ್ಲ, ಅವರಿಗೆ ಕೃತಜ್ಞತೆ ಇಲ್ಲ. ಅವರು ಮಹಾನ್ ಮಹತ್ವಾಕಾಂಕ್ಷಿ ಮತ್ತು ತಮಗೆ ಅನ್ನಿಸಿದ್ದನ್ನು ಮಾಡುವುದಕ್ಕೆ ಅವರು ಹಿಂಜರಿಯಲಾರರು. ಅವರಿಗೆ ಯಾವುದೇ ಸಂಬಂಧ ಕೂಡ ಮುಖ್ಯ ಅಲ್ಲ. ಅವರ ಬದುಕನ್ನು ಸಣ್ಣಿಂದ ನೋಡ್ತಾ ಬನ್ನಿ, ಅವರು ಯಾವ ಸಂಬಂಧವನ್ನು ಉಳಿಸ್ಕೊಂಡಿಲ್ಲ, ಅವ್ರಿಗೆ ಸಂಬಂಧಗಳು ಬೇಕಾಗಿಲ್ಲ. ಆದ್ದರಿಂದ ದೇವೇಗೌಡರ ಸಂಬಂಧವನ್ನು ಅವರು ಉಳಿಸ್ಕೋತಾರೆ. ಐ ಹ್ಯಾವ್ ಮೈ ಓನ್ ಡೌಟ್ಸ್, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.